ನಮಸ್ಕಾರ ಎಲ್ರಿಗೂ. ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಷ್ಟು ದಿನ ಬರೀ ಸ್ಟೇಟಸಲ್ಲಿ ಸ್ಟೋರೀಸಲ್ಲಿ ನೋಡಿರೋದೇ ಆಗಿತ್ತು. ನಮ್ಮೂರಿಂದ ಮಾರ್ನಿಂಗ್ ಫಸ್ಟ್ ಇದೆ ಬಸ್ಸು, ಪ್ರೈವೇಟ್ ಬಸ್ಸು. ಗೌರ್ಮೆಂಟ್ ಬಸ್ಸಸ್ ಅಷ್ಟು ಬೇಗ ಅವೈಲೇಬಲ್ ಇರೋಲ್ಲ. ಸೊ ಪ್ರೈವೇಟ್ ಬಸ್ಸಲ್ಲಿ ಗೊತ್ತಲ್ವಾ, ಸಾಂಗ್ಸ್ ಹಾಕಿರ್ತಾರೆ, ಬೆಳಗ್ಗೆನೇ ದೇವ್ರ ಸಾಂಗ್ ಎಲ್ಲ ಹಾಕ್ಕೊಂಡು ಹೋದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರಲ್ವ, ಅದೇ ಥರ ನಮ್ಮೂರಲ್ಲಿ ಅಲ್ಲಿ ಮಾರ್ಕೆಟ್ ಹತ್ರ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇದೇ ಫಸ್ಟ್ ಬಸ್ ಅಲ್ವಾ, ಸೊ ಹೂ ಮಾರೋರೆಲ್ಲ ಅಲ್ಲೇ ಬಂದರು. ನಾವು ಅವ್ರ ಹತ್ರ ಹೂ ತೊಗೊಂಡ್ವಿ. ಮಳ್ಳೆ ಹೂ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಹೊತ್ತು ಕಟ್ಟಿದ್ದಾರೆ. ಅಷ್ಟು ಜನನು ಬುಟ್ಟಿ ಹೊತ್ಕೊಂಡು ಬಸ್ ಹತ್ತಿದ್ರು ನೋಡಿ ಬೆಳಗ್ಗೆನೆ. ಅಲ್ಲಿಂದ ನಾವು ತುಮಕೂರಿಗೆ ಹೋದ್ವಿ. ತುಮಕೂರಲ್ಲಿ ಗೌಡ್ಗೆರೆಗೆ ಡೈರೆಕ್ಟ್ ಬಸ್ ಇದೆ. ಒಂದು ಹೋದ ಕೂಡಲೇ ಒಂದು ರೆಡಿ ಇರುತ್ತೆ, ನಿಂತ್ಕೊಂಡಂತೂ ಹೋಗಲ್ಲ, ಎಲ್ಲ ಆರಾಮಾಗಿ ಕೂತ್ಕೊಂಡೇ ಹೋಗ್ಬೋದು. ಚೆನ್ನಾಗಿತ್ತು, ಆರಾಮಾಗಿ ಹೋದ್ವಿ. ನಾವು 9:30 ಅಷ್ಟರಲ್ಲಿ, 8 ಗಂಟೆಗೆ ನಾವು ತುಮಕೂರಲ್ಲಿ ಹತ್ತಿದ್ದು. 9:30 ಅಷ್ಟರಲ್ಲಿ ಆಲ್ರೆಡಿ ನಾವು ಗೌಡ್ಗೆರೆಯಲ್ಲಿ ಬಸ್ ಇಳಿದ್ವಿ. ಅಲ್ಲಿಂದ ಡೈರೆಕ್ಟು ಕೈಕಾಲು ತೊಳ್ಕೊಂಡು ದರ್ಶನಕ್ಕೆ ನಿಂತ್ಕೊಂಡ್ವಿ. ಈ ಶಕ್ತಿ ದೇವತೆ ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಂತಲೇ ಹೇಳ್ಬೋದು. ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ಇದು ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿ ಬರುತ್ತೆ. ಈ ತಾಯಿ ದರ್ಶನ ಪಡೆಯಲು ಕರ್ನಾಟಕದ ಎಷ್ಟು ಭಾಗಗಳಿಂದ ಬರ್ತಾರೆ ಅಂದರೆ ತುಂಬ ಜನ ಇರ್ತಾರೆ ಯಾವಾಗಲೂ. ಇದೊಂದು ಶಕ್ತಿ ದೇವತೆ ಅಂತಲೇ ಹೇಳ್ತಾರೆ. ಈ ಕ್ಷೇತ್ರ ಮೊದಲು ಬಂದ ಕೂಡಲೇ ಕಾಣಿಸೋದು ಇಲ್ಲಿನ ಶಾಂತವಾದ ವಾತಾವರಣ. ಆಮೇಲೆ ಆ ದೇವ್ರ ಸ್ಟ್ಯಾಚ್ಯೂ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಗೊತ್ತಾ. ಇಲ್ಲಿನ ತಾಯಿ ಚಾಮುಂಡೇಶ್ವರಿ ಇದು ಶಕ್ತಿಯ ಸ್ವರೂಪ ಅಂತ ಹೇಳ್ತಾರೆ. ಪುರಾಣಗಳಲ್ಲಿ ಚಾಮುಂಡೇಶ್ವರಿಯನ್ನು ದುಷ್ಟಶಕ್ತಿಗಳನ್ನು ಸಂಹರಿಸುವ ದೇವಿ ಎಂದು ಪೂಜಿಸಲಾಗುತ್ತೆ. ಚಾಮುಂಡಿ ಅಥವಾ ದುರ್ಗೆ ಮಹಿಷಾಸುರನನ್ನು ಸಂಹರಿಸಿದ ಶಕ್ತಿ ರೂಪ ಅಂತಲೂ ನಂಬಿದ್ದಾರೆ ಇಲ್ಲಿ. ಅದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಒಂದು ವಿಶೇಷ ಸ್ಥಾನ ಇದೆ. ಇಲ್ಲಿನ ದೇವಸ್ಥಾನದ ಏನಪ್ಪ ಪುರಾಣ ಅಂತ ಅಂದರೆ, ನಾವು ಏನು ಬೇಡ್ಕೊಂಡ್ರೂ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಇಲ್ಲಿ ತಾಯಿಗೆ 7 ವಾರ ಬಂದು ಕಾಯಿ ಕಟ್ಟಿದ್ರೆ ಮನಸ್ಸಲ್ಲಿ ನಾವು ಬೇಡ್ಕೊಂಡಿರೋದು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಆಮೇಲೆ ಇಲ್ಲಿ ನೋಡಿ, ನಾನು ಮಾಡ್ತಾಯಿದ್ದೀನಿ ಅಲ್ಲಿಂದ ಉಪ್ಪು ತೊಗೊಂಡು ನಾವು ನಮಗೇನೆ ಹಿಂಗೆ ನಿಲ್ಸ್ಕೊಂಡು ಹಾಕಿದ್ರೆ ನಮ್ಮದು ದೃಷ್ಟಿಯಾಗಿರೋದು ಸಂಹಾರ ಆಗುತ್ತೆ ಅಂತ ಹೇಳ್ಬೋದು. ದೃಷ್ಟಿ ನಿವಾರಣೆ ಅಂತ ಹೇಳ್ತಾರೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಸಾವಿರಾರು ಕಾಯಿಗಳಿದ್ದಾವೆ. ಎಷ್ಟು ಕಾಯಿಗಳು ಕಟ್ಟಿದ್ದಾರೆ ಭಕ್ತರು ಬೇಡ್ಕೊಂಡು. ಆಮೇಲೆ ಅಲ್ಲಿ ಉಪ್ಪಿನ ರಾಶಿನೇ ಇದೆ, ಬೆಟ್ಟದ ಥರ ಆಗಿದೆ ನೋಡಿ, ಉಪ್ಪು ಎಷ್ಟು ಹಾಕಿದ್ದಾರೆ. ಇಲ್ಲಿ ಒಂದು ಬೃಹತ್ ಚಾಮುಂಡೇಶ್ವರಿ ವಿಗ್ರಹ ಇದೆ. ಇದು 2021ರಲ್ಲಿ ಗೌಡ್ಗೆರೆಯಲ್ಲಿ 66 ಅಡಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಫಸ್ಟು ಇದು ಒಂದು ಸಣ್ಣ ಹಳ್ಳಿಯಲ್ಲಿದೆ ಆ್ಯಕ್ಚುಲಿ. ಆಮೇಲೆ ಈ ಕ್ಷೇತ್ರ ಅಷ್ಟು ದೊಡ್ಡ ಧಾರ್ಮಿಕವಾಗಿ ಬೆಳೆದಿದೆ. ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ ಇಲ್ಲಿ ಬರುವ ಭಕ್ತರ ಸಂಖ್ಯೆನೂ ದಿನೇ ದಿನೇ ಹೆಚ್ಚುತ್ತಾನೇ ಇದೆ. ಇಲ್ಲಿನ ವಿಶೇಷ ಪೂಜೆಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಮತ್ತು ಮೊನ್ನೆ ಅಮಾವಾಸ್ಯೆ ಆಯಿತು. ಅಮಾವಾಸ್ಯೆ ದಿನವೂ ದೊಡ್ಡ ಜಾತ್ರೆನೇ ನಡೆದಿದೆ. ಭೀಮನ ಅಮಾವಾಸ್ಯೆ ಇತ್ತಲ್ಲ, ತುಂಬ ಭಕ್ತರು ಇಲ್ಲಿ ಸೇರಿದ್ದಾರೆ. ಬಸಪ್ಪನವರ ವಿಶೇಷತೆ ಏನಂತ ಅಂದರೆ, ಇಲ್ಲಿನ ಶುಭ ಕಾರ್ಯಗಳಿಗೂ ಸ್ಟಾರ್ಟಿಂಗ್ ಬಸಪ್ಪನವ್ರನ್ನ ಕರ್ಕೊಂಡೋಗ್ತಾರೆ. ಆದ್ದರಿಂದ ಈ ಕ್ಷೇತ್ರ ಸಾಮಾನ್ಯವಾಗಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರ ಅಂತಲೇ ಫೇಮಸ್ ಆಗಿದೆ. ಇಲ್ಲಿ ಬರುವ ಭಕ್ತರು ಹಲವಾರು ತಮ್ಮ ಕಷ್ಟಗಳು, ಸಮಸ್ಯೆ ಮತ್ತು ಮನಸ್ಸಲ್ಲಿರೋ ವಿಚಾರನ ತಾಯಿ ಮುಂದೆ ಹೇಳ್ಕೊಂಡು ಕಾಯಿ ಕಟ್ತಾರೆ. ಈ ಬಸಪ್ಪನವರದ ಗುಡಿಯಲ್ಲಿ ನೀರು ಹಾಕಿಸ್ಕೋಬೇಕು. ನೀರು ಹಾಕ್ಸ್ಕೊಂಡು ತಾಯಿಗೆ ಕಾಯಿ ಕಟ್ಟಿ ಬೇಡ್ಕೊಂಡು ಹೋದರೆ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇಲ್ಲಿ. ಅಲ್ಲಿ ಹಾಗೆ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮೂರವರು ಎಲ್ಲ ಸಿಕ್ಕರು. ಅಲ್ಲಿಂದ ನಾವು ಒಟ್ಟಿಗೆ ಹೋದ್ವಿ ಎಲ್ಲರೂ ಕೂಡ. ಅಲ್ಲಿ ಒಂದು ಮ್ಯೂಸಿಯಂ ಇದೆ, ನಮ್ಮ ಪರಂಪರೆ ಅನಾವರಣ ಅಂತ.
ಅಲ್ಲಿ ಕರ್ನಾಟಕದ ಪ್ರಸಿದ್ಧ ಏನೇನಿದೆ ಪ್ರತಿಯೊಂದು ತೋರಿಸಿದ್ದಾರೆ. ಅಲ್ಲಿ 50 ರೂಪಿ ಟಿಕೆಟ್ ಇರುತ್ತೆ ಒಬ್ಬರಿಗೆ, ವರ್ತ್ ಅಂತ ಹೇಳ್ಬೋದು ಅಲ್ಲಿ ಹೋಗೋದು. ನಾವು ಟಿಕೆಟ್ ತೊಗೊಂಡೆಲ್ಲ ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಅನಿಸ್ತು ಗೊತ್ತಾ, ಶಾಕ್ ಆಯಿತು ನಮಗೆ ಅಲ್ಲೆಲ್ಲ ನೋಡಿ ಹೆಂಗೆ ಮಾಡಿದ್ದಾರೆ. ಇದು ಜಸ್ಟ್ ನಮ್ಗೆ ಆಚೆ ನೋಡಿದ್ರೆ ಜಸ್ಟ್ ಒಂದು ಸ್ಟ್ಯಾಚ್ಯೂ ಕಾಣುತ್ತೆ, ಬಟ್ ಹಿಂದೆ ಮ್ಯೂಸಿಯಂ ಇದೆ ಫುಲ್. ಒಳಗಡೆ ಎಲ್ಲೋಗಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ. ಜ್ಯೋತಿರ್ಲಿಂಗಗಳಿರ್ಬೋದು, ಪ್ರತಿಯೊಂದು ಧರ್ಮಗಳಿರ್ಬೋದು, ಜಾತಿ ಇರ್ಬೋದು, ಎಲ್ಲನೂ ನಮ್ಮ ಹಳೆ ಕಾಲದ ಸಂಪ್ರದಾಯ ಎಲ್ಲನೂ ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ತಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಳಿದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ.
ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಆಹಾ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಜೈ ಹಿಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಹಸಿರ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈ ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ. ನೊಂದೋರನ್ನು ಸಂತೈಸುವ ದಾರಿನ ಹಿಡಿದವ ಯೋಗ್ಯ. ಸೌಂದರ್ಯ ಇಲ್ಲಿದೆ, ಸೌಕರ್ಯ ಇಲ್ಲಿದೆ, ಔದಾರ್ಯ ತುಂಬಿದ ನಾಡು. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಅಂದ್ರೆ ಈ ಹಳೆ ಕಾಲದ ರೊಟ್ಟಿಗೆ ತಟ್ತಾವ್ರೆ, ಅವ್ರು ಬಡಿತಾವ್ರೆ, ಹೊಲ ಎಷ್ಟು ರಿಯಲ್ ಆಗಿ ಅನ್ಸುತ್ತೆ. ಅಭಿಮಾನ ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆವೆ ಬಹುದೊಡ್ಡ ಸ್ಥಾನ. ಹೇ ಹೇ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹಾ. ಆಹಾ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಹೇ ಹೇ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಾವು ಅದೆಲ್ಲನೂ ಕಂಪ್ಲೀಟಾಗಿ ನೋಡಿಕೊಂಡು ಮತ್ತೆ ಆಚೆ ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ 12 o'clock ಆಗಿತ್ತು. ಡೈರೆಕ್ಟ್ ಪ್ರಸಾದಕ್ಕೆ ನಿಂತ್ವಿ ನಾವು. ಇಲ್ಲಿಂದ ಇನ್ನೊಂದು ವಿಶೇಷತೆ ಏನು ಅಂದರೆ
ವರ್ಷದಲ್ಲಿ 365 ದಿನ ಕೂಡ ಪ್ರಸಾದ ಸಿಗುತ್ತೆ. ಇಲ್ಲಿ ಡೈಲಿ ಪ್ರಸಾದ ಹಾಕ್ತಾರೆ. ಎನಿ ಟೈಮ್ ನೀವು ಯಾವಾಗ ಹೋದ್ರೂ ಪ್ರಸಾದ ಇರುತ್ತೆ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿ ಒಳಗಡೆ ಪ್ಲೇಸ್ ನೋಡಿಬಿಟ್ಟೆ ಶಾಕ್ ಆದೆ. ಸಾವಿರಾರು ಭಕ್ತರು ಅಂದರೆ ಒಳಗಡೆ ಕುತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಪ್ಲೇಸ್ ಇದೆ ನೋಡಿ. ಚೇರ್, ಟೇಬಲ್ ಎಲ್ಲ ಆ ಥರ ಹಾಕಿದ್ದಾರೆ ಸಿಸ್ಟಮು. ನಿಮಗೂ ದೇವಸ್ಥಾನಗಳಿಗೆ ಭೇಟಿ ನೀಡುವ ಇಷ್ಟ ಇದ್ದರೆ ಗೌಡಗೆರೆ ಕ್ಷೇತ್ರ ನಿಮ್ಮ ಪ್ರಯಾಣದ ಪಟ್ಟಿಯಲ್ಲಿ ಅದನ್ನು ಒಂದು ಸೇರಿಸ್ಕೊಳ್ಳಿ ನೀವು. ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ದೇವಸ್ಥಾನದ ವಾತಾವರಣನ ಅನುಭವಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಹೋಗಿ ಬನ್ನಿ. ಇಂತಹ ಇನ್ನಷ್ಟು ದೇವಸ್ಥಾನಗಳ ಪ್ರವಾಸಿ ಸ್ಥಳಗಳ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನೋಡಲು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸುಂದರವಾದ ಪ್ರಯಾಣದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.